ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಮಂಡೇ ಮಾರ್ನಿಂಗು. ಚಿಕ್ಕದಾಗಿ ನಮ್ಮ ಹಳ್ಳಿ ರೊಟೀನು, ನಮ್ಮ ಅಮ್ಮನೂರಲ್ಲಿ ಹೇಗಿರುತ್ತೆ ನಮ್ಮ ರೊಟೀನು ಅಂತ ಹೇಳ್ಬಿಟ್ಟು ಚಿಕ್ಕ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಎಂಡ್ವರೆಗೂ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವತ್ತು ಮಂಡೇ ಆಗಿರೋದ್ರಿಂದ ಹೊರಗಡೆ ಎಲ್ಲ ಅಮ್ಮನೇ ಕ್ಲೀನ್ ಮಾಡಿದ್ರು. ನಾನು ಸ್ವಲ್ಪ ರಂಗೋಲಿ ಒಂದು ಹಾಕಿಬಿಟ್ಟು ಆಮೇಲೆ ಹೊರಗಡೆ ನೋಡಿ ಈ ಥರ ವ್ಯೂ ವಾತಾವರಣ ಇರುತ್ತೆ. ಒಂಥರ ಹಳ್ಳಿಯಲ್ಲಿ ಇದ್ದ ವಾತಾವರಣ. ನಮಗೆ ಇಲ್ಲಿದ್ರೆ ಊರಿಗೆ ಹೋಗೋಕ್ಕೆ ಮನಸ್ಸು ಬರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ವಾತಾವರಣ. ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಅಷ್ಟು ಬೇಗ ಟೈಮ್ ಕಳೆದೇ ಹೋಗ್ಬಿಡುತ್ತೆ. ಹಳ್ಳಿ ಅಂತಂದು ಯಾವುದಕ್ಕೂ ಏನು ಕಡಿಮೆ ಇಲ್ಲ. ನೀಟ್ನೆಸ್ಸು, ಮನೆ ಮುಂದೆನೇ ಬಂದು ಕಸ ಎಲ್ಲ ಹಾಕ್ಕೊಂಡು ಈ ಥರ ಹೋಗ್ತಾರೆ. ಆಮೇಲೆ ನಾನು ಕೂಡ ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಕಸ ಎಲ್ಲ ಹೊಡೆದ್ಬಿಟ್ಟು ಕ್ಲೀನ್ ಮಾಡಿ ಹೊರಗಡೆ ಹೋದರೆ ಮಕ್ಕಳು ನೋಡಿದರೆ ಈ ಥರ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಮಣ್ಣು ಧೂಳು ಅಂತ ಏನು ಡಿಫ್ರೆನ್ಸ್ ಇರೋದಿಲ್ಲ. ಈ ಥರ ಆಟ ಆಡಿಕೊಂಡು ಎಲ್ಲ ಕುತ್ಕೋತಾರೆ. ಏನು ಮಾಡೋಕ್ಕಾಗೋದಿಲ್ಲ. ನಮಗೂ ಎಲ್ಲ ಇಷ್ಟನೇ ಇದೆಲ್ಲ. ನಾವು ಎಲ್ಲ ಇದನ್ನೆಲ್ಲ ನೋಡಿಕೊಂಡು ಈ ಥರ ಆಡ್ಕೊಂಡೆ ಅಲ್ವಾ ಬಂದಿರೋದು. ಇವೆಲ್ಲ ನೋಡ್ತಾ ಇದ್ರೆ ನಾವು ಚಿಕ್ಕಂದ್ರಲ್ಲಿ ಇರುವಂಥ ನೆನಪುಗಳು ಎಲ್ಲ ಮೆಮೊರೀಸು ಗುರ್ತು ಬರ್ತದೆ. ಏನು ಮಾಡೋಕ್ಕಾಗಲ್ಲ. ನಾವು ಕೂಡ ಬಿಡ್ತೀವಿ ಈ ಥರ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇವಾಗಲ್ದೆ ಇನ್ನು ಯಾವಾಗ ಆಡೋಕ್ಕಾಗುತ್ತೆ. ನಮ್ಮ ಮಕ್ಳಿಗೆ ಹಾಗೇನೆ ಫ್ರೆಂಡ್ಸ್ ಕೂಡ ಜಾಸ್ತಿ ಇಲ್ಲಿ. ಎಲ್ಲ ತಿಂಡಿ ತಿಂದ್ಬಿಟ್ಟು ಹೋದರೆ ಎಲ್ಲ ಆಟ ಆಡಿಕೊಂಡು ತಿಂಡಿಗೂ ಊಟಕ್ಕೂ ಅಷ್ಟೇ ಬರೋದು. ಸುಮ್ಮನೆ ಆಟ ಆಡೋದೇ ಆಗೋಗುತ್ತೆ. ಆಮೇಲೆ ಮನೆ ಮುಂದೆನೇ ಈ ಥರ ತರಕಾರಿ ಎಲ್ಲ ಫ್ರೆಶ್ ಆಗಿ ಬರುತ್ತೆ. ನಮ್ಮೂರಲ್ಲಿ ಏನು ಟೌನ್ಗೆ ಹೋಗಬೇಕು ಅಂತ ಏನಿಲ್ಲ. ಯಾವ ಥರ ಬೇಕು ಅಂದರೆ ಆ ಥರ ತರಕಾರಿ ಫ್ರೆಶ್ ಆಗಿ ಅವಾಗಲೇ ಕಿತ್ಕೊಂಡು ಬಂದಿರ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ತರಕಾರಿ. ಸೊಪ್ಪು ಅಷ್ಟೇ ಫ್ರೆಶ್ ಆಗಿರುತ್ತೆ. ಮನೆ ಮುಂದೆನೇ ತಾಂಬತ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಎಲ್ಲ ಆಟ ಆಡ್ಕೊತಾ ಇದ್ರು ಮಕ್ಕಳನ್ನು. ನಾವು ನೋಡಿಕೊಂಡು ಸ್ವಲ್ಪ ಹೊತ್ತು ಹಾಗೇನೆ ಹೊರಗಡೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಊಟಕ್ಕೆ ತಿಂಡಿ ಏನು ಬೇಡ, ತಿಂಡಿ ತಿಂದು ಬೇಜಾರಾಗಿದೆ ಅಂತ ಹೇಳ್ಬಿಟ್ಟು ಒಂದೇ ಸರಿ ಅಡುಗೆ ಮಾಡು ಅಂತ ಹೇಳಿದೆ ಅಮ್ಮಂಗೆ. ಅದಕ್ಕೆ ನಾವು ಈ ಥರ ಎಲ್ಲ ತಿನ್ನೋದು ಅಪರೂಪನೇ ಯಾವಾಗಲೂ ಬೆಳಗ್ಗೆ ಟೈಮು. ಅದಕ್ಕೆ ಇದೇ ಮಾಡಿಕೊಡು, ತಿಂಡಿ ತಿಂದು ಬೇಜಾರಾಗಿದೆ ಅಂತ ಹೇಳಿದ್ಕೆ ಸರಿ ಅಂತ ಹೇಳ್ಬಿಟ್ಟು ಸಪ್ಪೆ ಹೆಸರು ಮತ್ತು ಮುದ್ದೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದರು. ಅಷ್ಟರಲ್ಲಿ ಸ್ವಲ್ಪ ಹೂವನ್ನು ತಂದಿದ್ರು. ಹೂವು ಕಟ್ಟೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡೆ. ತಿಂಡಿ ಸ್ವಲ್ಪ ಲೇಟಾಗಿ ತಿನ್ನೋಣ, ಬೆಳಗ್ಗೆನೇ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಳ್ನೀರೆಲ್ಲ ಕಟ್ ಮಾಡಿಕೊಂಡು ಎಳ್ನೀರು ಕುಡಿದು ಸ್ವಲ್ಪ ಲೇಟಾಗೇ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಈ ಥರ ಇರುತ್ತೆ ನಮ್ಮ ರೊಟೀನು. ನಮ್ಮೂರಲ್ಲಿದ್ದರೆ ಟೈಮ್ ಹೇಗೆ ಕಳೆದೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ. ನಮಗೆ ಮಾತ್ರ ಈ ಲೈಫ್ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಸ್ವಲ್ಪ ಊಟನೂ ಎಲ್ಲ ರೆಡಿ ಆಯಿತು. ಊಟನ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನಕ್ಕೇನು ಊಟ ಮಾಡೋದಿಲ್ಲ, ಒಂದೇ ಸಲ ಈ ಥರ ಊಟ ಮುಗಿಸ್ಕೊಬಿಡ್ತೀನಿ. ಇದೆಲ್ಲ ನಮಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ತಿಂಡಿ ಅಡುಗೆ ಇದೆಲ್ಲ ತಿಂದು ನಮಗೂ ಬೋರ್ ಆಗುತ್ತಲ್ಲ. ಏನು ಕೇಳಿದ್ರೆ ಅದು ಮಾಡಿಬಿಡ್ತಾರೆ. ತಿಂಡಿ ಬೇಕಂದರೆ ತಿಂಡಿ, ಇಲ್ಲ ಅಡುಗೆ ಬೇಕಂದರೆ ಅಡುಗೆ, ನಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಂಡು ಈ ಥರ ಎಲ್ಲ ಊಟ ಮಾಡಿಕೊಂಡು ಎಲ್ಲರೂ ಒಂದೇ ಸರಿನೇ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ನೋಡ್ರಿ ನಮ್ಮ ಮನೆ ಸೈಡಲ್ಲಿ ಈ ಥರ ಗೇಟ್ ಹಾಕ್ಸಿದ್ದಾರೆ, ಯಾರು ಒಳಗಡೆ ಬರ್ದಂಗೆ. ಈ ಬೆಕ್ಕು ಬಂದ್ಬಿಟ್ಟು ಯಾವ ಥರ ಆಡ್ತಿದ್ದಾವೆ ಅಂದರೆ ಎಷ್ಟು ನೀಟಾಗಿ ಹತ್ತುತ್ತಿದ್ದಾವೆ. ಇವೆಲ್ಲ ಹತ್ಬಿಟ್ಟು ಈ ಕಡೆ ಒಂದು ಚಿಕ್ಕದಾಗಿ ಕಿಟಕಿ ಥರ ಇದೆ, ಅದರಲ್ಲಿ ಹೋಗ್ತಾ ಇದ್ದಾವೆ. ಎಷ್ಟು ಐಡಿಯಾ ಅಂದರೆ ಈ ಪ್ರಾಣಿಗಳಿಗೆ ಅಷ್ಟು ಐಡಿಯಾ, ಅಷ್ಟು ಚುರುಕಿರ್ತವೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ನೋಡಿಕೊಂಡು ಆಮೇಲೆ ನಾವು ಕೂಡ ಊಟ ಮಾಡ್ಕೊಂಡ್ವಿ. ಕುತ್ಕೊಂಡೆಲ್ಲ ಒಂದೇ ಸರಿ ಊಟ ಮಾಡಿಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು, ಇವತ್ತು ಸ್ವಲ್ಪ ಹಬ್ಬ ಇತ್ತಲ್ಲ ಸಂಕ್ರಾಂತಿ, ಹಾಗಾಗಿ ಹೂಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾವೇನೇ ಮನೆ ಹತ್ರ ಕುತ್ಕೊಂಡು ಇಲ್ಲ ಹೂವು ಕಟ್ಕೊಳ್ಳೋಣ ಅಂತ ತಗೊಂಡ್ವಿ. ಅಷ್ಟರಲ್ಲಿ ಮಕ್ಕಳು ನೋಡ್ರಿ ಗಾಳಿಪಟ ಹಾರಿಸ್ತಿದ್ದಾರೆ. ಎಲ್ಲ ಮೇಲೆ ಹೋಗ್ಬಿಟ್ಟು ಮನೆ ಮೇಲೆ ಎಷ್ಟು ಚೆನ್ನಾಗಿ ಅವರೇ ರೆಡಿ ಮಾಡಿಬಿಟ್ಟು ಈ ಥರ ಹಾರಿಸ್ತಿದ್ದಾರೆ. ಮಕ್ಕಳೆಲ್ಲ ಮೇಲಕ್ಕೆ ಹತ್ಬಿಟ್ಟು ಮಾಡಿ ಮೇಲೆ ಅದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ನೋಡೋದಕ್ಕೆ ತುಂಬ ಏನೋ ಅವರೇ ರೆಡಿ ಮಾಡಿಬಿಟ್ಟು ಅವರೇ ಹಾಕ್ತಾ ಇದ್ದಾರೆ. ಆಮೇಲೆ ನಾವು ಕುತ್ಕೊಂಡು ಸ್ವಲ್ಪ ಸಂಜೆವರೆಗೂ ಹೂವು ಕಟ್ಟಿದ್ದಾಯಿತು. ಇವತ್ತು ರೇಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕುತ್ಕೊಂಡು ಹೂವು ಕಟ್ಟಿವಿ. ಬೇರೆಯವ್ರಿಗೆ ಹಾಕ್ತಾರೆ ಈ ಹಬ್ಬದ ಟೈಮ್ನಲ್ಲಿ ಮಾತ್ರ. ಮನೆಯಲ್ಲಿ ನಾನೇ ಸ್ವಲ್ಪ ಕಟ್ಟೋಣ ನಾವೇ ಅಂತ ಹೇಳ್ಬಿಟ್ಟು ಇರಿಸ್ಕೊಂಡೆ. ಹೂವೆಲ್ಲ ಕಟ್ಕೊಂಡು ಮುಗಿಸ್ಕೊಂಡು ಸಂಜೆ ಹಾಗೆ ಹೋಯ್ತು. ನೋಡ್ರಿ ಈ ಥರ ಮೆಮೊರೀಸು ಯಾರೆಲ್ಲ ನೋಡಿದ್ದೀರಾ, ಈ ಗಾಡಿಯಲ್ಲಿ ಯಾರ್ಯಾರೆಲ್ಲ ಓಡಾಡಿದ್ದೀರಾ ಕಮೆಂಟ್ ಮಾಡಿ. ಆಮೇಲೆ ಸ್ವಲ್ಪ ನೈಟ್ಗೆ ಸೊಪ್ಪು ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ಸೋಯಿಸ್ಕೊಳ್ಳೋಣ ಅಂತ ಕುತ್ಕೊಂಡ್ವಿ. ನನ್ನ ಮಗಳಿಗೆ ಹೇಳ್ಬಿಟ್ಟು ಸೊಪ್ಪು ಸೋಯಿಸು ಅಂತ ಹೇಳಿ ಕುಂಡ್ರಿಸಿದ್ದೆ. ಹಾಗೆ ಸ್ವಲ್ಪ ಏನೇನು ತಿನ್ನೋಣ ಸ್ನ್ಯಾಕ್ಸು ಅಂತ ಹೇಳ್ಬಿಟ್ಟು ಬಜ್ಜಿ ಮಾಡಿಕೊಡು ಅಂತ ಹೇಳಿದೆ ಅಮ್ಮಂಗೆ. ಹಾಗೆ ಸ್ವಲ್ಪ ಬಜ್ಜಿ ಮಾಡಿಕೊಟ್ರು. ಬಿಸಿ ಬಜ್ಜಿ ತಿಂದ್ಕೊಂಡು ಸ್ವಲ್ಪ ನೈಟ್ ಊಟಕ್ಕೂ ಸ್ವಲ್ಪ ಎತ್ತಿಟ್ಬಿಟ್ಟು ನಾನು ಸ್ವಲ್ಪ ಸೊಪ್ಪೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊಪ್ಪು ಎಲ್ಲ ಕಟ್ ಮಾಡಿಕೊಟ್ಟೆ.
ಟಿ ವಿ ನೋಡ್ಕೊಂಡು ಹಾಗೇನೆ ಸಂಜೆ ಸೊಪ್ಪೆಲ್ಲ ನಾನೇ ಸೋಯಿಸ್ಕೊಟ್ಟೆ. ಆಮೇಲೆ ತರಕಾರಿ ಎಲ್ಲ ಅಮ್ಮನೇ ಕಟ್ ಮಾಡಿಕೊಂಡು ಈ ಥರ ಪ್ರೊಸೀಜರಲ್ಲಿ ಮಾಡ್ತಾರೆ. ಒಂದೇ ಸರಿ ಕುಕ್ಕರ್ಗೆ ಹಾಕಲ್ಲ, ಸ್ವಲ್ಪ ಬೇಳೆ ಎಲ್ಲ ಬೇಯಿಸಿ ಅದಾದಮೇಲೆ ಒಂದೊಂದೇ ತರಕಾರಿ ಆ್ಯಡ್ ಮಾಡ್ತಾರೆ. ಟೊಮೊಟೊ, ಆಮೇಲೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು, ಅರಿಶಿನ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಕುದ್ದ ಮೇಲೆ ವಿಸಿಲ್ ಹಾಕ್ಬಿಟ್ಟು ಒಂದು 3-4 ವಿಸಿಲ್ಸ್ ಆದರೂ ಬಿಡ್ತಾರೆ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಧನಿಯಾ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ. ಟೇಸ್ಟು ತುಂಬ ಡಿಫ್ರೆಂಟಾಗಿ ಬರುತ್ತೆ ನಾವು ಮಾಡಿದ್ದಕ್ಕೂ ಇದಕ್ಕೂ. ಅದರ ಹಳ್ಳಿ ಥರ ಮಸ್ಸೊಪ್ಪು ಥರ ಇರುತ್ತೆ. ಟೇಸ್ಟ್ ಚೆನ್ನಾಗಿತ್ತು. ಇವು ನೋಡ್ರಿ, ಇವು ನಮ್ಮ ಮನೆ 2 ಮೆಂಬರ್ಸ್ ಇದ್ದಂಗೆ. ನಮ್ಮ ಮನೆಯಲ್ಲಿ 2 ಇದ್ದೇ ಇರ್ತವೆ. ಇವ್ರ ಜೊತೆಗೇ ಸ್ವಲ್ಪ ಟೈಮ್ ಪಾಸು ನಮಗೆಲ್ಲ. ಸ್ವಲ್ಪ ಹೊರಗಡೆ ಎಲ್ಲ ನೋಡಿಕೊಂಡು ಇವ್ರ ಜೊತೆಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಏನೋ ಒಂಥರ 1-2 ಪ್ರಾಣಿಗಳಿದ್ರೆ ಮನೆ ಮುಂದೆ ನೋಡೋದಕ್ಕೆ ಲಕ್ಷಣ ಅಲ್ವಾ, ಹಾಗಾಗಿ 2 ಸಾಕೊಂಡಿದ್ದಾರೆ. ನೋಡಿಕೊಂಡು ಹಾಗೆಯೇ ನೈಟ್ ಊಟನ ಮುಗಿಸ್ಕೊಂಡ್ಬಿಟ್ವಿ. ಈ ಥರ ಸಿಂಪಲಾಗಿ ರೈಸು, ಸಾಂಬಾರು, ಸ್ವಲ್ಪ 2 ಬಜ್ಜಿನ ಹಾಕೊಂಡು ಊಟನ ಮುಗಿಸ್ಕೊಂಡೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಒಂಚೂರಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.